ಮನವು ಶಿವರು ಎನ್ನಯ ಮನ ಮೋಕ್ಷಿಪುದು ರಣದಿ ಪಡೆವೆ ರಣದಿ ಪಡೆವೆ ನಮ್ಮ ತಂದೆಯವರು ಆಗಾಗ ನಮಗೆ ಈ ಕಥೆಯನ್ನ ಹೇಳಿದವರಮ್ಮ. ಇರಬಹುದು ಕಂದ. ಅಲ್ಲಿ ಸತ್ಯತೆ ಉಂಟು ಎನ್ನುವುದು ಚೆನ್ನಾಗಿ ನಾನು ಅರಿತಿದ್ದೇನೆ. ರಾಮ ಒಂದು ಮೇರು, ನಾನೊಂದು ತೃಣಕ್ಕೆ ಸಮಾನನಾದವನು ಅಲ್ವೇ? ಚೆನ್ನಾಗಿ ನಾನು ಅರಿತಿದ್ದೇನೆ. ಅರಿತು ಹೀಗೆ ನಡೆಯುವುದೇ? ನಾನು ಮೊದಲೇ ನಿನಗೆ ಹೇಳಿದೆ, ಏನು ಉಪ್ಪನ್ನವನ್ನು ಉಂಟವರು ನಮ್ಮ ನಾವು. ಆ ಋಣವೆನ್ನುವುದು ನಮ್ಮ ಪಾಲಿಗುಂಟು. ಆ ಋಣ ಇದ್ದದೇ ಹೌದಾದ್ರೆ ಅದನ್ನು ನಾವು ತೀರಿಸಲಿಲ್ಲ ಅಂತ ಆದ್ರೆ ನೀನು ದೇವರು ಎನ್ನುವುದಾಗಿ ಕರೆದಿಯಲ್ಲ, ಆ ರಾಮನಮ್ಮನ ಮೆಚ್ಚಿಯಾನ ಹೇಳು. ಮೆಚ್ಚುವುದಕ್ಕೆ ಸಾಧ್ಯವೇ ಇಲ್ಲ. ತಿಳಿದಿದ್ದೇನೆ, ರಣಕ್ಷೇತ್ರಕ್ಕೆ ಹೋದಂತ ನಾನು ರಾಮ ಬಾಣ ಪ್ರಯೋಗ ಮಾಡಿದ್ರೆ ಸಾಹಿತ್ಯ ಎನ್ನುವಂತ ವಿಚಾರ ನನಗೆ ಚೆನ್ನಾಗಿ ತಿಳಿದಿದೆ ಅಮ್ಮ. ಸಾವು ಎನ್ನುವುದು ನನ್ನ ಪಾಲಿಗೆ ಹಬ್ಬವಾಗಿ ಪರಿಣಮಿಸ್ತದೆ. ಯಾಕೆ ಬಲ್ಯ? ರಾಮನ ಶರಕ್ಕೆ ನಾನು ಹುತಿಯಾದಿ ಅಂತ ಆದ್ರೆ ವೀರ ಸ್ವರ್ಗವನ್ನು ನಾನು ಪಡೆಯುತ್ತೇನೆ. ಹೆಚ್ಚೇನು ಬೇಕಮ್ಮ ನನಗೆ? ರಾಮನ ಬಾಣ ಪ್ರಯೋಗದಿಂದ ನಾನು ಸತ್ಯ ಅಂತ ಆದ್ರೆ ಅದೋ ಅದೋ ಮೋಕ್ಷ 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 ಪದವಿಯನ್ನು ನಾನು ಪಡೆಯುತ್ತೇನಮ್ಮ. ಆ ಮೋಕ್ಷಕ್ಕೆ ನಾನು ಹೋಗಬೇಕು ಅಂತ ಆದ್ರೆ ನೀ ನನ್ನನ್ನು ಕಳಿಸಿಕೊಡ್ಬೇಕು. ಸಾವಿರ ಮನೆಗೆ ನನ್ನ ಕಳಿಸಿಕೊಡ್ಬೇಕು. ಹೇಗೆ ಕಳುಹಿಸಲಿ ಮಗನೇ? ಹೇಗೆ? ಬೇಡ ಮಗನೇ, ಬಿಡು ಬಿಡು, ನನಗೆ ಮೋಕ್ಷ ಬೇಕು. ಬೇಡ 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 ಮಗನೇ, ಜಲವ ಬಿಡು ಬಿಡು ಬಿಡು, ನೋಡಿ ನೊಂದ ಬೆಗಳು ನಾನು ಹೋಗ್ತೇನೆ. ಅಡಿ ಮುಂದಿಡೆ ಸ್ವರ್ಗ, ಅಡಿ ಹಿಂದಿಡೆ ನನ್ನ ಗಡಿಗಡಿಗೆ ಅಶ್ವಮೇಧ ಫಲ. ಅಡಿ ಮುಂದಿಟ್ಟಾಯ್ತು, ಅಡಿ ಹಿಂದಿಡುವ ಪ್ರಶ್ನೆ ಇಲ್ಲ. ನಾನು ಹೋಗ್ತೇನೆ, ನಾನು ಹೋಗ್ತೇನೆ, ನಾನು ಹೋಗಿಯೇ ತೀರ್ತೇನೆ. ಆಡಬೇಡ ಆಡಬೇಡ, ಹೋಗುತ್ತೇನೆ ಎನ್ನುವ ಹಾಗೆ. ನೀನು ಹೋಗ್ಲಿಕ್ಕಿದ್ದವನಲ್ಲ ಮಗನೇ, ನೀನು ಬಾಳಿ ಬದುಕಲಿಕ್ಕಿದ್ದವ ಮಗನೇ, ಬಾಳಿ ಬದುಕಲಿಕ್ಕಿದ್ದವ. ಬುದ್ಧಿ ತಿಳಿಯದೇ ಇರುವಂತಹ ಸಣ್ಣ ಸಣ್ಣ ಮಕ್ಕಳು ಆಟದ ಅಂಗಳದಲ್ಲಿ ಆಡುತ್ತಿರುವಂತಹ ಕಾಲದಲ್ಲಿ ಆಕಾಶದಲ್ಲಿರುವಂತಹ